ಅವರ ಲಾಯರ್ ಕೂಡ ಯುವ ಹಾಗೂ ಅವರ ವಕೀಲರ ಪರವಾಗಿ ಅಸಹನೆಯನ್ನು ವ್ಯಕ್ತಪಡಿಸಿದ್ದಾರೆ. ಅವ್ರು ಹೇಳ್ತಿರೋದಿಷ್ಟು, ಹೆಣ್ಣಿನ ಚಾರಿತ್ರ್ಯ ವಧೆ ಮಾಡೋದು ಎಷ್ಟು ಸರಿ? ಶ್ರೀದೇವಿ ಪರ ವಕೀಲೆ ದೀಪ್ತಿ ಆಯನಾಥನ್ ಅವರು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕೋರ್ಟ್ನಿಂದ ನಮಗೆ ಇನ್ನೂ ಕೂಡ ನೋಟಿಸ್ ಬಂದಿಲ್ಲ. ಅವರ ಆರೋಪಗಳಿಗೆ ನಮ್ಮ ಬಳಿ ಸಾಕ್ಷ್ಯ ಇದೆ. ಕೋರ್ಟ್ನಲ್ಲಿ ಎಲ್ಲದಕ್ಕೂ ಉತ್ತರ ಕೊಡ್ತೀವಿ. ರಾಜ್ಕುಮಾರ್ IAS ಅಕಾಡೆಮಿಯನ್ನ ಕಷ್ಟಪಟ್ಟು ಮೇಲಕ್ಕೆ ಎತ್ತಿದ್ದೇ ಶ್ರೀದೇವಿ. ಡೈವೋರ್ಸ್ ಪಡೆಯೋದಕ್ಕೆ ಯಾಕಿಷ್ಟು ಅರ್ಜೆಂಟ್ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ದೀಪ್ತಿಯವರ ಪ್ರಶ್ನೆ ಆಗ್ತಾ ಇದೆ. ನಟ ಯುವರಾಜ್ ಕುಮಾರ್ ದಾಂಪತ್ಯದಲ್ಲಿ ಬಿರುಕು ಮೂಡಿದ್ದು ಇದೀಗ ವಿಚ್ಛೇದನಕ್ಕಾಗಿ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಈ ಬಗ್ಗೆ ಮಾತಾಡಲಿಕ್ಕೆ ಶ್ರೀದೇವಿ ಪರ ವಕೀಲರು ದೀಪ್ತಿ ಆಯತನ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಮೇಡಮ್ ನಮಸ್ತೆ. ನಮಸ್ತೆ. ಈಗ ಈ ವಿಚ್ಛೇದನದ ವಿಚಾರ ಎಲ್ಲಿಯವರೆಗೂ ಬಂದು ನಿಂತಿದೆ ಅಂತೇಳಿ? ಎಲ್ಲಿವರೆಗೂ ಬಂದು ನಿಂತಿದೆ ಅಂತ ಹೇಳೋದು ಅಂದರೆ ಇವಾಗ ಆಲ್ರೆಡಿ ಮಾಧ್ಯಮದಲ್ಲಿ ಬೆಳಗಿಂದ ಇದರದೇ ಸುದ್ದಿ ಬರ್ತಾ ಇದೆ. ಇಟ್ ಈಸ್ ವೆರಿ ಅನ್ಫಾರ್ಚುನೇಟ್ ದ್ಯಾಟ್ ವುಮೆನ್ದು ಕ್ಯಾರೆಕ್ಟರ್ ಅಸಾಸಿನೇಷನ್ ಈ ಥರ ಪಬ್ಲಿಕಲ್ಲಿ ಮಾಡ್ತಾ ಇರೋದು. ಅದು ಒಬ್ಬರು ಪ್ರೊಫೆಷ್ನಲ್ ಲಾಯರ್ ಆಗಿ ಅವರು ಇನ್ನೂ ಕೋರ್ಟಿಂದ ನಮಗೆ ನೋಟಿಸ್ ಸಿಕ್ಕಿಲ್ಲ. ಕೋರ್ಟು ಇನ್ನು ಇವತ್ತು ನೋಟಿಸ್ ಆರ್ಡರ್ ಮಾಡಿರೋದು. ಆ ನೋಟಿಸ್ಗೆ ನಾವಿನ್ನೂ ನಮ್ಮ ರೆಸ್ಪಾನ್ಸ್ ಕೊಡೋದಿದೆ. ಇದು ಅವರು ಮಾಡಿರೋ ಎಲಿಗೇಷನ್ಸ್ ಎಲ್ಲನೂ ಅವರು ಕೋರ್ಟಲ್ಲಿ ಪ್ರೂವ್ ಮಾಡಬೇಕು. ಅದು ಪ್ರೂವ್ ಮಾಡಿದ್ಮೇಲೆ ಅದರದ್ದು ಒಂದು ಬಗೆಹರಿಸೋದು, ಇಲ್ಲಾಂದರೆ ಈ ಥರ ಒಬ್ಬರು ಪರ್ಸನಾಲಿಟಿ ಮೇಲೆ ಒಂದು ಎಲಿಗೇಷನ್ ಮಾಡೋದು ಅನ್ನೋದು ಫೈನಾಲಿಟಿ ಬರುತ್ತೆ. ಸೊ ವಿತೌಟ್ ಎನಿ ಆಫ್ ದೀಸ್ ಥಿಂಗ್ಸ್ ದ ಲಾಯರ್, ಇನ್ಫ್ಯಾಕ್ಟ್ ನಾನು ಅದೇ ಹೇಳ್ತಾ ಇದ್ದೆ, ನಮಗಿನ್ನೂ ಕೋರ್ಟಿಂದ ನೋಟಿಸ್ ಬಂದಿಲ್ಲ. ಆದರೆ ಅವ್ರ ಲಾಯರ್ ನೋಡಿದ್ರೆ ಪಿಟಿಷನ್ನ ಎಂಟೈರ್ ಆಗಿ ಮೀಡಿಯಾ ಮುಂದೆನೇ ಓದ್ಬಿಟ್ಟಿದ್ದಾರೆ. ದಿಸ್ ಇಸ್ ಸಮಥಿಂಗ್ ದಟ್ ಈಸ್ ವೆರಿ ಅನ್ಫಾರ್ಚುನೇಟ್ ಇನ್ ದ ಲೀಗಲ್ ಪ್ರೊಫೆಷನ್ ಆ್ಯಕ್ಚುಲಿ. ಬಿಕಾಸ್ ಕೋರ್ಟಲ್ಲೂ ಫ್ಯಾಮಿಲಿ ಕೋರ್ಟ್ ಮ್ಯಾಟರ್ಸನ್ನು ದೆರ್ ಇಸ್ ಅ ಕಾನ್ಫಿಡೆನ್ಷಿಯಾಲಿಟಿ ದಟ್ ಹ್ಯಾಸ್ ಟು ಬಿ ಮೇಂಟೈನ್ಡ್. ಅದಕ್ಕೆ ಪಾರ್ಟಿ ಹೆಸರು ಬರೋದಿಲ್ಲ. ನಾವು ಅದನ್ನು ಸರ್ಚ್ ಮಾಡಬೇಕು ಅಂತ ಹೇಳಿದ್ರೆ, ನಾನು ಇಷ್ಟೇ ಹೇಳಕ್ಕೆ ಇಷ್ಟಪಡೋದು ಅಂದರೆ, ನಮಗೆ ಕೋರ್ಟ್ ನೋಟಿಸ್ ಬಂದ ಮೇಲೆ ದೆರ್ ಇಸ್ ಅ ಡ್ಯೂ ಪ್ರಾಸೆಸ್ ಇನ್ ದ ಲಾ. ನಾವು ಅದನ್ನು ಫಾಲೋ ಮಾಡ್ತೀವಿ. ಇಷ್ಟು ವರ್ಷ ಇಷ್ಟೊಂದು ಎಲಿಗೇಷನ್ಸ್ ಇಟ್ಕೊಂಡು ಹೇಗೆ ಗುರು ಬಾಳ್ತಾ ಇರೋದು ಅನ್ನೋದು ಈಸ್ ಅ ಕ್ವೆಶ್ಚನ್ ದಟ್ ಈಸ್ ಸಮಥಿಂಗ್ ದಟ್ ವಿ ಆಲ್ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ದೊಡ್ಡ ಮನೆ ಹುಡುಗ ಆಗಿಬಿಟ್ಟು ಈ ಥರ ಒಂದು ಹುಡುಗಿದು ಕ್ಯಾರೆಕ್ಟರ್ ಸರಿಗಿಲ್ಲದೆ ಇರೋಳನ್ನ ಮದುವೆ ಆಗಿದ್ದಾರೆ. ಅದಾದಮೇಲೆ 9 ವರ್ಷ ಅವ್ರ ಜೊತೆ ಸಂಸಾರ ಮಾಡಿದ್ದಾರೆ. ಅದಾದಮೇಲೆ ಅವ್ರಿಗೆ ಮುಂದೆ ಹೋಗಬೇಕು ಜೀವನ ಅನ್ನೋ ಟೈಮಲ್ಲಿ ಈ ಥರ ಒಂದು ಸಿಚುವೇಶನನ್ನು ತಂದುಬಿಟ್ಟು ಒಂದು ಹೆಣ್ಣಿನ ಮೇಲೆ ಈ ಥರ ಆರೋಪ ಮಾಡೋದು, ಇಟ್ಸ್ ಅ ವೆರಿ ಅನ್ಫಾರ್ಚುನೇಟ್ ಸಿಚುವೇಶನ್. ಇದಕ್ಕೆಲ್ಲ ನಾವು ಡೆಫಿನೆಟ್ಟಾಗಿ allegations, every allegations, we have enough proof, we have enough evidence to prove, and we will bring out our objections to the petition once we receive a copy of it. ಮೇಡಮ್, ಯಾವತ್ತು ಯುವ ಅವರು ವಿಚ್ಛೇದನಕ್ಕಾಗಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಈಗ ಅರ್ಜಿಗೆ ತಾವು ರಿಪ್ಲೈಯನ್ನು ಕೊಟ್ಟಿದ್ದೀರಾ, ನೋಟಿಸ್ಗೆ ಉತ್ತರವನ್ನು ಕೊಟ್ಟಿದ್ದೀರಾ? ಇದು ಎಲ್ಲ ಶುರುವಾಗಿದ್ದು ಡಿಸೆಂಬರಲ್ಲಿ. ನಮ್ಮ ಕ್ಲೈಂಟು ಡಿಸೆಂಬರಲ್ಲಿ ಬೆಂಗಳೂರಿಗೆ ಬಂದಾಗ ಇಸ್ ವೆನ್ ಶಿ ವಾಸ್ ಅವೇರ್ ಆಫ್ ಆಲ್ ಆಫ್ ದೀಸ್ extracurricular activities that you can say of her husband. And when she questioned him, ಅವಳನ್ನು ನಮ್ಮ ಹತ್ರನೂ ಅದ್ರದ್ದು ಪ್ರೂಫ್ ಎಲ್ಲ ಇದೆ. ಅವಳನ್ನು ನೀನು ಹೋಗಾದ್ಮೇಲೆ ನೋಡೋಣ ಅಂತ ಹೇಳಿ ಕಳಿಸಿದವರು ಏಪ್ರಿಲಲ್ಲಿ ನೋಟಿಸ್ ಜಾರಿ ಮಾಡ್ತಾರೆ, ಲೀಗಲ್ ನೋಟಿಸ್ ಕಳಿಸ್ತಾರೆ. ಆ ಲೀಗಲ್ ನೋಟಿಸ್ಗೆ ಅವಳು US ಅಲ್ಲಿ ಸುಮ್ಮನೆ ಟೂರಿಗೆ ಅಂತ ಹೋದವಳಲ್ಲ, ಸ್ಟಡೀಸ್ ಮಾಡೋಕ್ಕೆ ಹೋಗಿರೋದು. ಸ್ಟಡೀಸ್ ಇರೋ ಟೈಮಲ್ಲಿ ಈ ಥರ ಒಂದು ಮೆಂಟಲ್ ಟಾರ್ಚರ್ ಅನ್ನೋದು ಕೊಟ್ಟಿದ್ದಾರೆ ಅವಳಿಗೆ. ಅವಳು ಕೇಳಿದ್ದು ಟೈಮ್, ನನಗೆ ಸ್ವಲ್ಪ ಟೈಮ್ ಕೊಡಿ, ಯಾಕಂದರೆ ಶಿ ವಾಸ್ ಬ್ಯಾಲೆನ್ಸಿಂಗ್ ಅ ಲಾಟ್ ಆಫ್ ಥಿಂಗ್ಸ್. ಆ್ಯಂಡ್ ಆಸ್ ಅ ವುಮೆನ್ ವೆನ್ ಶಿ ಈಸ್ ಟ್ರೈಂಗ್ ಟು ಫೋಕಸ್ ಆನ್ ಫಿಗರಿಂಗ್ ಔಟ್ ಹರ್ ಸ್ಟಡೀಸಲ್ಲಿ ಈ ಥರ ಒಂದು ಲೀಗಲ್ ನೋಟಿಸ್ ಕಳಿಸಿ, ಅದಕ್ಕೆ ನಾವು ರಿಪ್ಲೈ ಕೊಟ್ಟಿದ್ದೀವಿ. ನಾವು ಕೋರ್ಟಲ್ಲಿ ಅಲ್ಲ, ಅವರು ಲಾಯರಿಗೆ ರಿಪ್ಲೈ ಅನ್ನೋದನ್ನು ನಾವು ಹಾಕಿದೆ ಆಲ್ರೆಡಿ. ಆ ರಿಪ್ಲೈಗೆ ಇನ್ನೇನು ಅವ್ರದ್ದು ನೆಕ್ಸ್ಟ್ ಏನು ಸ್ಟೇಜು, ಇವಾಗ ಹೇಳ್ತಾರಲ್ಲ ಈ ಥರ ಮ್ಯಾರೇಜಲ್ಲಿ ಒಂದು ಮ್ಯೂಚುವಲ್ ಕನ್ಸೆಂಟ್ ಅನ್ನೋದು ಮಾಡ್ಕೋಬೋದು, ಅದ್ರದ್ದೇನು ರೆಸ್ಪಾನ್ಸ್ ಬಂದಿಲ್ಲ. ನಮಗೆ ಬಂದಿರೋದೇ ಪ್ರೆಷರೈಸೇಷನ್ ಫಾರ್ ಅ ಡಿವೋರ್ಸ್ ಅಷ್ಟೇ. ಅವ್ರು ಬರೀ ಕೇಳ್ಕೊಂಬಂದಿರೋದೇ ಕ್ಲೋಷರು. ನಾವು ಅದನ್ನು ಕೊಟ್ಟಿಲ್ಲ ಅನ್ನೋದಕ್ಕೆ ಬೇರೆ ಅಲಿಗೇಷನ್ಸ್ ಎಲ್ಲ ಎತ್ತಿ ದಿಸ್ ಇಸ್ ಅ ಪ್ರಾಪರ್ ಲೀಗಲ್ ಕೋರ್ಸ್ ದಟ್ ಇಟ್ ಹ್ಯಾಸ್ ಟೇಕನ್. ಸೊ ನಾವದು ಸದ್ಯಕ್ಕೆ ಅವರು ಲೀಗಲ್ ನೋಟಿಸಿಗೆ ಮಾತ್ರ ಉತ್ತರ ಕೊಟ್ಟಿದ್ದೀವಿ. ಅವ್ರದ್ದು ಇವಾಗ ಪಿಟಿಷನ್ನ ಅದು ಕೋರ್ಟಲ್ಲಿ ಹಾಕಿರೋದು ನಮಗಿನ್ನೂ ನೋಟಿಸ್ ಬಂದಿಲ್ಲ. ಅದು ನೋಟಿಸ್ ಜಾರಿ ಆದಮೇಲೆ ಅದಕ್ಕೆ ಏನು ತಕ್ಕವಾಗಿರೋದು ರೆಸ್ಪಾನ್ಸ್ ಕೊಡಬೇಕು, ನಾವು ಡೆಫಿನೆಟಾಗಿ ಅದು ರೆಸ್ಪಾನ್ಸ್ ಕೋರ್ಟಲ್ಲಿ ಕೊಡ್ತೀವಿ ನಾವು. ಇದಿಷ್ಟು ಶ್ರೀದೇವಿ ಪರ ವಕೀಲರು ದೀಪ್ತಿ ಅವರ ಮಾತು. ಇವತ್ತು ನಮ್ಮ ಕಕ್ಷಿದಾರೆಯ ಒಂದಷ್ಟು ಆಕೆಯ
ಚಾರಿತ್ರ್ಯ ವಧೆಯನ್ನು ಮಾಡುವ ಕೆಲಸವನ್ನು ಮಾಡಲಾಗಿದೆ. ಆದರೆ ಇವೆಲ್ಲ ಆರೋಪಗಳಿಗೆ ನಾವು ಕೋರ್ಟ್ನಲ್ಲಿ ಉತ್ತರವನ್ನು ಕೊಡ್ತೀವಿ. ಮತ್ತು ಈಗೇನೊಂದಷ್ಟು ಫೈನಾನ್ಷಿಯಲ್ ಮಿಸ್ಅಪ್ರೋಪ್ರಿಯೇಷನ್ ಆಗಿದೆ, ಇದೆಲ್ಲವೂ ಕೂಡ ಸುಳ್ಳು. ಈಗ ಕೋರ್ಟ್ನಲ್ಲಿ ಅರ್ಜಿಯನ್ನು ಹಾಕ್ಕೊಂಡಿದ್ದಾರೆ. ಕೋರ್ಟ್ನಿಂದ ಇನ್ನೂ ಕೂಡ ನಮಗೆ ನೋಟಿಸ್ ಜಾರಿಯಾಗಿಲ್ಲ. ಬಳಿಕ ಕೋರ್ಟ್ನಲ್ಲಿ ನಾವು ಉತ್ತರವನ್ನು ಕೊಡೋದಾಗಿ ದೀಪ್ತಿ ಅವರು ಹೇಳ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಅಕ್ಷಯ್ ಕುಮಾರ್ ಜೊತೆ ನರಸಿಂಹಮೂರ್ತಿ, ಪಬ್ಲಿಕ್ ಟಿವಿ.